ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಬನ್ಸಿ ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ವ್ಲಾಗ್ಸ್, ರೆಸಿಪೀಸ್, ಸ್ನಾಕ್ಸ್ ಎಲ್ಲ ತರ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ತಡ ಮಾಡದಲ್ಲೇ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಬನ್ಸಿ ರವೆ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಸೊ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಆಮೇಲೆ ತರಕಾರಿಗಳು ಮಿಕ್ಸು, ಕ್ಯಾರೆಟು, ಬೀನ್ಸು, ಬಟಾಣಿ, ಆಲೂಗಡ್ಡೆ, ಮೂಲಂಗಿ ಇದ್ರೆ ಮೂಲಂಗಿ, ಆಮೇಲೆ ಬನ್ಸಿ ರವೆ ಮೇಯ್ನು, ಆಮೇಲೆ ಹಸಿ ಕೊಬ್ಬರಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿಣ, ಆಮೇಲೆ ಕೊಬ್ಬರಿ, ಆಮೇಲೆ ಇದಕ್ಕೆ ಬೇಕಾಗಿರೋ ನೀರು ಎಷ್ಟು ಕ್ವಾಂಟಿಟಿ ಬೇಕು ಅಂತ ಆಮೇಲೆ ಹೇಳ್ತೀನಿ. ಸೊ ಇನ್ನ ಎಷ್ಟು ಕ್ವಾಂಟಿಟಿ ಎಲ್ಲನೂ ತಗೊಬೇಕು ಅಂತ ಮಾಡುವ ವಿಧಾನದಲ್ಲಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಒಂದು ಬಾಣಲಿ ತಗೊಂಡ್ಬಿಟ್ಟು ಒಂದು 4ರಿಂದ 5 ಟೀ ಸ್ಪೂನ್ ಎಣ್ಣೆ ಹಾಕೊಂಡು, ಸೊ ಏನ್ ಮಾಡೋಣ ಅಂದ್ರೆ ಫಸ್ಟು ಉಪ್ಪಿಟ್ಟು ರವೆ ಹುರ್ಕೊಂಬಿಡೋಣ. ಸೊ ಬನ್ಸಿ ರವೆ ತಗೊಂಡಿರೋದು. ಸೊ ಬನ್ಸಿ ರವೆ 1 ಕಪ್ ತಗೊಂಡಿದ್ದೀವಿ. ಸೊ 1 ಕಪ್ಪು ಬನ್ಸಿ ರವೆಗೆ 4 ಕಪ್ಪು ವಾಟರ್ ಹಾಕಬೇಕು. ಯಾಕಂದ್ರೆ ಬನ್ಸಿ ರವೆ ಅಲ್ವಾ, ನೀರು ಜಾಸ್ತಿ ಕುಡಿಯುತ್ತೆ. ಸೊ ಹಾಗೆ ಸಣ್ಣ ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತನೂ ನನ್ನ ವೈಟಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ಔಟ್ ಮಾಡಿ. ಸೊ ಸುಲಭ ವಿಧಾನನೇ. ಸೊ ಈ ಬನ್ಸಿ ರವೆನ ಇಷ್ಟು ಮಟ್ಟಿಗೆ ಚೆನ್ನಾಗಿ ಹುರ್ಕೊಬೇಕು. ಸೊ ನೋಡ್ತಾ ಇದೀರಲ್ಲ, ಕೆಂಪುಗಾಗ್ತಾ ಇದೆ. ಆಮೇಲೆ ಏನ್ ಮಾಡ್ತೀರಾ ಅಂದ್ರೆ ಒಂದು 4 ಕಪ್ಪು ವಾಟರ್ನ ಸೊ ಈ ತರ ಸಪರೇಟ್ ಆಗಿ ಕಾಯಿಗೆ ಇಕ್ಕೊಂಬಿಡಿ. ಸೊ ಆಮೇಲೆ ನೀವು ಬೇಯಿಸ್ಬೇಕಾದ್ರೆ ಒಗ್ಗರಣೆ ಹಾಕಬೇಕಾದ್ರೆ ಈಸಿ ಆಗುತ್ತೆ. ಸೊ ಕೋಲ್ಡ್ ವಾಟರ್ಗಿನ್ನ ಹಾಟ್ ವಾಟರ್ ಹಾಕಿದ್ರೆ ಸೊ ನಮ್ಮ ಅಡುಗೆ ಬೇಗ ರೆಡಿ ಆಗೋಗುತ್ತೆ. ಸೊ ಆಮೇಲೆ ಒಗ್ಗರಣೆ ಹಾಕೋಣ ಬನ್ನಿ. ಸೊ ಫಸ್ಟಿಗೆ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಒಂದು 10ರಿಂದ 12 ಸ್ಪೂನು ಎಣ್ಣೆ. ಸೊ ಎಣ್ಣೆ ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಸೊ ಇದೆಷ್ಟು ಒಂದ್ ಸ್ವಲ್ಪ ಚಿಟ್ಪಿಟ ಅನ್ಲಿ. ಸೊ ಚಿಟ್ಪಿಟ ಅಂದಮೇಲೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ. ಸೊ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ಡು, ಆಮೇಲೆ ಸ್ನ್ಯಾಕ್ಸು, ಸ್ವೀಟ್ಸು, ಸಾರುಗಳು, ಸೊ ಎಲ್ಲ ತರ ವೆರೈಟಿ ವ್ಲಾಗುಗಳು ಬರ್ತಾನೆ ಇರ್ತವೆ. ಸೊ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಸೊ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಚಿಟ್ಪಿಟ ಅಂದಮೇಲೆ ಕಡಲೆಬೇಳೆ ಒಂದು 1ರಿಂದ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ. ಆಮೇಲೆ ಮೆಣಸಿನ್ಕಾಯಿ ಒಂದು 4ರಿಂದ 6. ಸೊ ನೀವು ಖಾರ ಲವರ್ಸ್ ಆಗಿದ್ರೆ ಅದೇ ಹೇಳ್ದಾಗೆ ಒಂದು 6 ಮೆಣಸಿನ್ಕಾಯಿ ಹಾಕೊಳ್ರಿ. ಇಲ್ಲ ನಮಗೆ ಖಾರ ಜಾಸ್ತಿ ಬೇಡ ಅಂದ್ರೆ ಒಂದು 4ರಿಂದ 5 ಹಾಕೊಳ್ರಿ, ಸಾಕು. ಸೊ ಈ ತರ ಉದ್ದುದ ಹಚ್ಕೊಂಬಿಡ್ರಿ. ಯಾಕಂದ್ರೆ ಮೆಣಸಿನ್ಕಾಯಿ ಎಂತಿದ್ರು ನಾವು ಸೈಡ್ಗೆ ಇಕ್ತೀವಿ ತಿನ್ಬೇಕಾದ್ರೆ. ಸೊ ಕೆಲವೊಂದಷ್ಟು ಜನ ಇಷ್ಟಪಟ್ಟು ತಿಂತಾರೆ, ಅದರಲ್ಲೇನಿಲ್ಲ. ಸೊ ಈ ತರ ಉದ್ದುದ ಹಾಕೊಳ್ಳೋದ್ರಿಂದ ಚೆನ್ನಾಗೂ ಬಿಟ್ಕೊಳ್ಳುತ್ತೆ. ಆಮೇಲೆ ಮೆಣಸಿನ್ಕಾಯಿ ಬಾಯಿಗೂ ಸಿಗಲ್ಲ. ಸೊ ಆಮೇಲೆ ಕರಿಬೇವು 1ರಿಂದ 2 ಕಡ್ಡಿ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಬೇಯಿಸ್ಕೊಬೇಕು. ಸೊ ನೋಡ್ತಾ ಇದೀರಲ್ಲ, ಈ ಕರಿಬೇವೆಲ್ಲ ಬಣ್ಣ ಚೇಂಜ್ ಆಗಬೇಕು. ಸೊ ಅಷ್ಟು ಮೆತ್ತಿಗೆ ಬಂದಮೇಲೆ ಈರುಳ್ಳಿ ಒಂದು 1ರಿಂದ 2 ಗಡ್ಡೆ. ನಾವು 1 ಗಡ್ಡೆ ಹಾಕೊಂಡಿದೀವಿ, ಉದ್ದುದ ಹಚ್ಕೊಂಡಿರೋದು. ಸೊ ಉದ್ದುದ ಸಣ್ಣದಾಗಾದ್ರೂ ಹಚ್ಕೊಬೋದು, ಇಲ್ಲ ಈ ಟೈಪ್ ಆದ್ರೂ ಹಚ್ಕೊಬೋದು, ತೊಂದರೆ ಇಲ್ಲ. ಸೊ ಈರುಳ್ಳಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಈರುಳ್ಳಿ ಬೇಯೋದಕ್ಕೆ ಬೆಸ್ಟ್ ಟಿಪ್ ಏನಂದ್ರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ಸೊ ಆವಾಗ ಈರುಳ್ಳಿ ಬೇಗ ಬೆಂದೋಗುತ್ತೆ. ಸೊ ತೀರಾ ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ. ಸೊ ಆಮೇಲೆ ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ಕಲ್ಲುಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ಳೋಣ. ಸೊ ಈ ಥರ ಲೈಟಾಗಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೆಂದೋಗುತ್ತೆ, ನಮ್ಮ ಟೈಮು ಸೇವ್ ಆಗುತ್ತೆ. ಸೊ ನೋಡ್ಬೋದು, ಇಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈ ಮಿಕ್ಸ್ ತರಕಾರಿಗಳು. ಸೊ ಹೇಳಿದಾಗೆ ಕ್ಯಾರೆಟು ಒಂದು ಅರ್ಧ, ಆಮೇಲೆ ಗೆಡ್ಡೆಕೋಸು ಒಂದು 1/4 ಭಾಗ ತೊಗೊಂಡಿದ್ವಿ. ಆಮೇಲೆ ಬೀನ್ಸ್ ಇದ್ರೆ ಬೀನ್ಸು ಒಂದು 4ರಿಂದ 5. ಆಮೇಲೆ ಈ ಸೋರೆಕಾಯಿ ಅಂತಾರಲ್ಲ, ಸೊ ಸೋರೆಕಾಯಿ ಇದ್ರೂ ಹಾಕೊಬೋದು, ಮೂಲಂಗಿನೂ ಸ್ವಲ್ಪ ಹಾಕೊಬೋದು, ತೊಂದರೆ ಇಲ್ಲ. ಆಮೇಲೆ ಬಟಾಣಿ ಒಂದು 2 ಟೇಬಲ್ ಸ್ಪೂನು ನೆನೆಸಿಕೊಂಡಿರೋ ಬಟಾಣಿ. ಆಮೇಲೆ ಚಿಟಿಕೆ ಅಷ್ಟು ಅರಿಶಿಣ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೊಬೇಕು. ಸೊ ಕ್ಯಾರೆಟು, ಈ ತರಕಾರಿಗಳೆಲ್ಲ ಒಂದು ಸ್ವಲ್ಪ ಮೀಡಿಯಮ್ ಹದಕ್ಕಾದ್ರೂ ಬೇಯಬೇಕು. ಸೊ ಆಮೇಲೆ ನೀರು ಹಾಕೊಂಡ್ಮೇಲೆ ಬೆಂದೋಗುತ್ತೆ, ತೊಂದರೆ ಇಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಬೇಯಿಸ್ಕೊಂಡ್ಮೇಲೆ ಟೊಮೊಟೊ. ಸೊ ಟೊಮೊಟೊ 1 ಗಡ್ಡೆ ತೊಗೊಂಡಿದ್ದೀವಿ. ಸೊ ಟೊಮೊಟೊ ಹೇಳಿದಾಗೆ ಸ್ಕ್ವೇರ್ ಟೈಪ್ ಹಚ್ಕೊಂಡಿರೋದು. ಸೊ 2 ಗಡ್ಡೆ ಹಾಕೊಂಡ್ರು ನಡೆಯುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ಈಗ ಸಪ್ರೇಟಾಗಿ ನೀರು ಕಾಯಿಸ್ಕೊಳ್ಳೋದ್ರಿಂದ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತ. ಸೊ ನೀವು ಆವಾಗೇ ಕಾಯಿಸ್ಕೊಂಡು, ಇಲ್ಲಾಂದ್ರೆ ಆವಾಗೇ ಡೈರೆಕ್ಟಾಗಿ ನೀರು ಹಾಕೊಂಡು ಮಾಡ್ಕೊಂತೀನಿ ಅಂದ್ರೆ ಎಷ್ಟು ಟೈಮು ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಹೇಳಿದಾಗೆ 1 ಕಪ್ಪು ಬನ್ಸಿ ರವೆಗೆ 4 ಕಪ್ಪು ವಾಟರ್. ಸೊ ಬನ್ನಿ ಅಳತೆ ಮಾಡಿ 4 ಕಪ್ನ ಬೇಗ ಹಾಕೊಂಬಿಡೋಣ. ಸೊ ನಿಮ್ಗೆ ಯಾವ್ದಾದ್ರು ಸ್ನ್ಯಾಕು ಅಥವಾ ಫುಡ್ ವ್ಲಾಗ್ಸು, ವೆಜ್ ರೆಸಿಪೀಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋನ ಮಾಡಿ ನನ್ನ ವೈಟಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ನೀರು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಸೊ ಇಷ್ಟು ಹಾಕೊಂಡ್ರೆ ಸಾಕು.
ಜಾಸ್ತಿ ಬೇಡ, ಅರ್ಧ ಟೇಬಲ್ ಸ್ಪೂನ್ ಹಾಕೊಳ್ರಿ. ಯಾಕಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಸೊ ಉಪ್ಪಿಟ್ಟಿಗೆ ಉಪ್ಪು ಒಂಚೂರು ಕಡಿಮೆ ಇದ್ರೂ ಚೆನ್ನಾಗೇ ಇರುತ್ತೆ, ಜಾಸ್ತಿ ಆದರೆ ಬಾಯಲಿಕ್ಕಾಗಲ್ಲ. ಸೊ ಆಮೇಲೆ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ. ಸೊ ಉಪ್ಪನ್ನ ಫಸ್ಟು ಟೇಸ್ಟ್ ಮಾಡಿರಿ. ಸೊ ನೀರು ಐತಲ್ಲ, ಆ ನೀರನ್ನ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ. ಉಪ್ಪೇನಾದರೂ ಸಾಲದ ಅನ್ನಿಸ್ತು ಅಂದರೆ ಸೊ ನಮ್ಮ ಥರ ಇನ್ನೊಂಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ರಿ. ಸೊ ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪಿಟ್ಟು ರವೆ, ಸೊ ಫ್ರೈ ಮಾಡ್ಕೊಂಡಿದ್ವಲ್ಲ, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಕಪ್ಪು ಬನ್ಸಿ ರವೆ. ಈ ಬನ್ಸಿ ರವೆ ಹಾಕೊಂಡ್ಮೇಲೆ ಏನು ಮಾಡಬೇಡ್ರಿ, ಒಂದು 1 ನಿಮಿಷ ಅಥವಾ 2 ನಿಮಿಷ ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಟ್ಬಿಡ್ರಿ. ಸೊ ಅದಾಗದೆ ಎಲ್ಲ ಫಾರ್ಮ್ ಆಗ್ತಾ ಬರುತ್ತೆ. ಈ ಬನ್ಸಿ ರವೆ ಹಾಕಿದ್ಮೇಲೆ ಒಂದು 2 ರಿಂದ 5 ನಿಮಿಷ ಅಲ್ಲೇ ನಮ್ಮ ಈ ಬನ್ಸಿ ರವೆ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ಸೊ ಇದು ಹೋಟೆಲ್ ಸ್ಟೈಲ್ ಆದರೂ ಅನ್ಕೊಳ್ರಿ, ಮನೆ ಸ್ಟೈಲ್ ಆದರೂ ಅನ್ಕೊಳ್ರಿ. ಸೊ ನೀವು ಇದನ್ನು ಒಂದ್ಸಲಿ ಮಾಡಿದ್ರೆ ವಾರಕ್ಕೆ ಒಂದು 3 ಸಲ ಆದರೂ ಮಾಡೋದು ಗ್ಯಾರಂಟಿ. ಸೊ ಒಂದು ಸ್ವಲ್ಪ ಒಂದು 5 ನಿಮಿಷ ಹಂಗೆ ದಮ್ ಕಟ್ಟೋದಕ್ಕೆ ಬಿಟ್ಬಿಟ್ಟು ಆಮೇಲೆ ತಿರುಗಿಸ್ತಾ ಬರ್ರಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ. ಸೊ ಒಂದು 5 ರಿಂದ 10 ನಿಮಿಷ ಬಿಟ್ಟರೆ ಸಾಕು, ನೀರೆಲ್ಲ ಹೀರ್ಕೊಂಬಿಡುತ್ತೆ. ಸೊ ನೀರೇನಾದರೂ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂದರೆ ಚಿಮುಕ್ಸ್ಕೊಳ್ರಿ ಒಂದು ಸ್ವಲ್ಪ ನೀರನ್ನ, ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಆಮೇಲೆ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ನೀಟಾಗಿ ತಿರುಗಿಸಿದ್ಮೇಲೆ ಹಸಿ ಕೊಬ್ಬರಿ 1 ಕಪ್ಪು ಚಿಕ್ಕದು ಅಥವಾ 1/4 ತುರಿ, ಆಮೇಲೆ ಕೊತ್ತಂಬರಿ ಒಂದು 2 ರಿಂದ 3 ಕಡ್ಡಿ ಸಣ್ಣದಾಗೆ ಕತ್ತರಿಸ್ಕೊಂಡು ಹಾಕೊಂಡಿದ್ದೀವಿ. ಸೊ ಬನ್ನಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡು ಸ್ವಾಹ ಮಾಡಿಬಿಡೋದು ಅಷ್ಟೇ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಬನ್ಸಿ ರವೆ ಉಪ್ಪಿಟ್ಟನ್ನ ಮಾಡ್ಬೋದು ಅಂತ. ಸೊ ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಇದನ್ನು ಪ್ಲೇಟಿಗೆ ಹಾಕೊಂಬಿಡೋಣ. ಸೊ ಇದನ್ನು ಉಪ್ಪಿನಕಾಯಿ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಸುಲಭ ವಿಧಾನದಲ್ಲಿ ಈ ಬನ್ಸಿ ರವೆ ಉಪ್ಪಿಟ್ಟನ್ನ ಮಾಡಬಹುದು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.